ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಳ್ಳಾರಿ ಜಿಲ್ಲೆಯ SP ಗನ್ಮ್ಯಾನ್ನಿಂದಲೇ 3 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಲಾಗಿದೆ. ಅಕ್ರಮ ಪಡಿತರ ಅಕ್ಕಿ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SP ಸುಮನ್ ಡಿ ಪನ್ನೇಕರ್ ಅವರ ಗನ್ಮ್ಯಾನ್ ದೇವರಾಜ್ ಅರೆಸ್ಟ್ ಮಾಡಲಾಗಿದೆ. ಸೊ ಅಕ್ರಮ ಪಡಿತರ ಅಕ್ಕಿ ಸಾಗಣೆ ಮಾಡ್ತಿದ್ದಂತಹ ಶರಭಯ್ಯ ಎನ್ನುವರಿಂದ ಹಣ ವಸೂಲಿ ಮಾಡಿದ್ದಾನೆ. 5 ಲಕ್ಷ ಏನೋ ಡಿಮ್ಯಾಂಡ್ ಮಾಡಿದಂತೆ, ಕೊನೆಗೆ 3 ಲಕ್ಷಕ್ಕೆ ಒಪ್ಪಿದಾನಂತೆ. ಈ ಥರದೆಲ್ಲ ಬೆಳವಣಿಗೆ ಆಗಿರೋದು. ಈ ಪಡಿತರ ಅಕ್ಕಿ ಕಳ್ಳ ಸಾಗಣೆ ನಿರಂತರವಾಗಿ ರಾಜ್ಯದಲ್ಲಿ ಆಗ್ತಾ ಇದೆ. ಅದರ ಮುಂದುವರಿದ ಅಧ್ಯಾಯ ಅನ್ನುವ ಹಾಗೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ SP ಗನ್ಮ್ಯಾನ್ ಈ ರೀತಿಯಾಗಿ ಒಂದು ಅಕ್ರಮಕ್ಕೆ ಕೈ ಹಾಕಿರೋದು. ನಾನು SP ಸ್ಕ್ವಾಡ್ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಹೆದರಿಸಿಕೊಂಡು ಹಣ ಲೂಟ್ ಮಾಡ್ಕೊಂಡಿದ್ದಾನೆ. ಮಡಿಕೇರಿಯಿಂದ ಆಂಧ್ರ ಪ್ರದೇಶದವರೆಗೂ ಏನೋ ತಗೊಂಡು ಹೋಗ್ತಾ ಇದ್ರಂತೆ. ಇವ್ರು ಬಂದು ಅವ್ರನ್ನ ಹಿಡಿದಿದ್ದು ಮಾಡಿದ್ದಾರೆ. ಇದು ಅತಿ ಹೆಚ್ಚಾಗಿ ನಡೀತಾ ಇರುವಂಥ ಪ್ರಕರಣಗಳಲ್ಲಿ ಒಂದಿದು. ಈ ಪಡಿತರ ಚೀಟಿ ಯಾವಾಗ ಈ ಅನ್ನದಾತ ಏನು ಕೊಟ್ಟರು ನಮ್ಮ ಸಿದ್ದರಾಮಯ್ಯ ಅವರು, ಅದಾದ ನಂತರದಲ್ಲಿ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಪ್ರತಿ ಮನೆಗೂ ಹೆಚ್ಚುವರಿ ಅಕ್ಕಿಗಳು ಯಾವಾಗ ಶುರುವಾಯಿತು ಅಲ್ಲೂ ಕೂಡ ಈ ಮಾರ್ಕೊಳ್ಳುವಂಥ ಪ್ರಕ್ರಿಯೆಗೆ ಬಂದ್ಬಿಟ್ರು. ಕೆಲವೊಂದು ಏನು ಅಕ್ಕಿ ಪಡಿತರದ ಏನು ಬರುತ್ತೆ ಅವೆಲ್ಲ ಇವರು ಒಳಗಡೆ ಒಂದು ಶೇಖರಣೆ ಮಾಡೋದಕ್ಕೋಸ್ಕರನೇ ಒಂದು ಇಟ್ಬಿಟ್ರು. ಇಲ್ಲಿಗೆ ಬರೋದಕ್ಕಿಂತ ಬೇರೆ ಬೇರೆ ಗೋಡೌನಿಗೆ ಹೋಗೋದೇ ಹೆಚ್ಚಾಯ್ತು. ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ರಮಗಳು ಎಷ್ಟೋ ದೊಡ್ಡ ಮಟ್ಟದಲ್ಲಿ ಆಯ್ತು, ತುಂಬಿಕೊಂಡ್ಬಿಟ್ರು ಅವರು. ಅದಾದ ನಂತರದಲ್ಲಿ ಇದ್ರ ಈಗ ಉತ್ತರ ಕರ್ನಾಟಕದಲ್ಲಿ ಒಂದು ಸ್ಪಷ್ಟ ಉದಾಹರಣೆ ಇದೆ. ಒಬ್ಬ ಪತ್ರಕರ್ತರನ್ನ ಕೊಂದು ಬಿಡ್ತಾರೆ ಇವರು. ಇದೇ ಪಡಿತರ ವಿಚಾರಕ್ಕೆ ತಲೆ ಹಾಕದ ಸುದ್ದಿ ಮಾಡ್ತಾನೆ, ಇದೆಲ್ಲೋ ದೊಡ್ಡ ಬ್ರಹ್ಮಾಂಡ ಆಗ್ಬಿಡುತ್ತೆ ಅನ್ನುವಂಥ ನಿಟ್ಟಲ್ಲಿ ಉತ್ತರ ಕರ್ನಾಟಕದ ಒಬ್ಬ ಪತ್ರಕರ್ತರನ್ನ ಕೊಂದು ಬಿಡ್ತಾರೆ. ಅಂದ್ರೆ ಇದು ಎಂಥ ದೊಡ್ಡ ಜಾಲ ಇರ್ಬೋದು ಇದು ಅನ್ನುವಂಥದ್ದು. ಪಡಿತರ ತಗೊಂಡು ತುಂಬಿಸ್ಕೊಂಡು ಈ ಅನ್ಯಾಯದ ಹಣದಲ್ಲಿ ಅದು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿಯಾಗಿ ಹೋಗುತ್ತೆ. ತುಂಬ ದೊಡ್ಡ ಮಟ್ಟದ ಸದ್ದು ಮಾಡುವಂಥ ಸುದ್ದಿಗಳವಲ್ಲ. ಆದರೆ ನಿತ್ಯ ನಿರಂತರವಾಗಿ ಈ ರೀತಿ ಹೋಗ್ತಾ ಇರೋದ್ರಿಂದ ಯಾರಿಗೂ ತಡೆಯೋಕ್ಕಾಗ್ತಾ ಇಲ್ಲ. ಇಲ್ಲೊಬ್ಬ ಗನ್ಮ್ಯಾನ್ ಇವತ್ತೇನು SP ಹೆಸರು ಹೇಳ್ಕೊಂಡು ಗನ್ಮ್ಯಾನ್ ಏನು ಸಿಕ್ಕಾಕೊಂಡಿದ್ದಾನೆ ದೇವರಾಜ್ ಅನ್ನುವಂಥವನು ಬಳ್ಳಾರಿ ಒಂದಕ್ಕೆ ಸೀಮಿತ ಅಲ್ಲ. ಇದು ಪ್ರತಿ ದಿನ ಇದು ಆಗುವಂಥ ಘಟನೆಗಳು. ಆದರೆ ಇಂಥದ ಕಡೆ ಗಮನ ಕೊಡೋದಿಲ್ಲ ಅನ್ನೋದು ಬಿಟ್ಟರೆ ತುಂಬ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಬೇಕು. ಇವೆಲ್ಲ ಏನಾಗುತ್ತೆ, ಬರೀ ಎರಡು ಲಾರಿನೋ ಏನೋ ತುಂಬಿಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಬರೀ ಎರಡಲ್ಲ, ಕರ್ನಾಟಕದ ಗಡಿ ಭಾಗವನ್ನು ದಾಟಿಕೊಂಡು 100 ಲಾರಿಗಳು ಹೋಗ್ತಾ ಇದ್ದಾವೆ ಪ್ರತಿ ದಿನ. ನೀವು ಕಣ್ಗಾವಲಲ್ಲಿಟ್ಟರೆ ಇಂಥ SP ಗನ್ಮ್ಯಾನ್ಸ್ ಎಲ್ಲ ಬೇರೆ ಬೇರೆ ಎಲ್ಲ ಈಚೆ ಬಂದುಬಿಡ್ತವೆ. ಮಾಡೋ ಕಡೆ ಮಾಡೋದೆಲ್ಲ ಕೆಲಸ ಇವರು ಬೇರೆ ಬೇರೆ ಕಡೆ ಮಾಡ್ತಾರೆ. ತಗಲಾಕೊಂಡಾಗ ಒಂದು ಸುದ್ದಿ ಆಗತ್ತೆ ಅಷ್ಟೇ ಬಿಟ್ಟರೆ ಖಂಡಿತವಾಗಲು ಇವರ ದಿವ್ಯ ನಿರ್ಲಕ್ಷ್ಯದಿಂದನೇ ಇಂಥ ಪ್ರಕರಣಗಳಾಗುವಂಥದ್ದು. ಪ್ರಕರಣಗಳಾದಾಗ ಅದರ ಗಂಭೀರತೆಯನ್ನು ಅರಿತು ಪ್ರಕರಣಗಳಿಗೆ ಒಂದು ಬೇರೆ ಚುರುಕು ಮುಟ್ಟಿಸಿದ್ರೆ ಈ ಪ್ರಕರಣಗಳು ಮುಂದೆ ಆಗೋದಿಲ್ಲ. ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡುವಂಥ ಪ್ರಕರಣಗಳಿವಲ್ಲ, ಆದರೆ ಅಲ್ಲಿಗೆ ಮಾಡುವಂಥ ಪ್ರಯತ್ನ ಕೂಡ ಇವರು ಮಾಡಿಸೋದಿಲ್ಲ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.